ನಮಸ್ತೆ ಗುರುಗಳೇ. ಯಾವುದೇ ಕಾರ್ಯ ಸಮಾರಂಭಗಳನ್ನು ಮಾಡಬೇಕಾದರೆ ಸಮಯ ಮಹತ್ವ ನೀಡುತ್ತವೆ. ರಾಹುಗಾಲ, ಯಮಗಂಡಗಾಲ, ಗುಳಿಗೆಗಾಲ ಇವುಗಳ ಬಗ್ಗೆ ತಿಳಿಸಿ. ಖಂಡಿತವಾಗ್ಲೂ ಇದು ಯಾವುದೂ ಇಲ್ಲ ತಾಯಿ. ಏನು ಅದನ್ನ ಆ ಚಿಕ್ಕದು ಪಾಕೆಟ್ ಕ್ಯಾಲೆಂಡರ್ ಅಂತ ಮಾಡಿಕೊಟ್ಬಿಟ್ಟವ್ರೆ. ಪಂಚಾಂಗದಲ್ಲಿ ಹಿಡ್ಕೊಳ್ಳೋದು ಕೇಳೋದು ರಾಹುಗಾಲ, ಯಮಗಂಡಗಾಲ, ಯಮಗಾಲ. ಅಯ್ಯೋ, ಇದನ್ನೆಲ್ಲ ಬಿಟ್ಬಿಡಿ. ಯಾವಾಗ ಇದನ್ನ ಆ ಪಂಚಾಂಗನ ನೀವು ನೋಡಿದ್ರೆ ಮುಚ್ಚಿಟ್ಟು ಬಿಡ್ತೀರಾ. ದಯಮಾಡಿ ಯಾರೋ ಪಂಚಾಂಗನ ತರಲೇಬೇಡಿ ಮನೆಗೆ. ಆ ಕ್ಯಾಲೆಂಡರ್ ಸಿಂಪಲ್ ಕ್ಯಾಲೆಂಡರ್, ಅಂದ್ರೆ ಯಾವ ವಾರ ಯಾವ ದಿನ ಅಷ್ಟೇ. ಗೌರ್ಮೆಂಟ್ ಹಾಲಿಡೇ ಇದೆಯಾ ಇಲ್ವಾ, ಆ ಹಿಂದ್ಗಡೆ ತೆಗೆದುಬಿಟ್ರೆ ರಾಹುಗಾಲ, ಗುಳಿಗೆಗಾಲ, ಯಮಗಂಡಗಾಲ, ಇವತ್ತು ಹೋರ ಈ ರೀತಿ ಇದೆ, ಆ ರೀತಿ ಇದೆ, ಲೊಟ್ಟೆ ಲೊಸ್ಕು, ಮಣ್ಣು ಮಸಿ, ಇವೆಲ್ಲ ತಲೆಗೆ ಬೇಡದೇ ಇರೋವಂಥ ವಿಚಾರಗಳನ್ನ ತುಂಬಿಕೊಂಡ. ಖಂಡಿತವಾಗ್ಲೂ ಅದೆಲ್ಲ ಇಲ್ಲ. ರಾಹುಗಾಲದಲ್ಲಿ ಏರೋಪ್ಲೇನ್ ಕಂಡಿಡಿದಾಗ್ಲಿಂದ ಈ ಕ್ಷಣದವರೆಗೂ ನೂರಾರು ವರ್ಷಗಳಲ್ಲಿ ರಾಹುಗಾಲದಲ್ಲಿ ದಿನನಿತ್ಯ ಎಷ್ಟೋ ಏರೋಪ್ಲೇನ್ಗಳು ಟೇಕಪ್ ಆಗ್ತವೆ, ಲ್ಯಾಂಡಿಂಗ್ ಆಗ್ತವೆ, ಎಷ್ಟೋ ಟ್ರೈನ್ಗಳು ಮೂವ್ ಆಗ್ತವೆ, ಎಷ್ಟೋ ಗಾಡಿಗಳು ಮುಂದೆ ಹೋಗ್ತವೆ. ಯಾವುದಾದ್ರೂ ರಾಹುಗಾಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಆಕ್ಸಿಡೆಂಟ್ ಆಗಿರೋದು ಯಾವುದಾದ್ರೂ ತೋರಿಸ್ಬಿಡಿ ನೋಡೋಣ. ರಾಹುಗಾಲದಲ್ಲಿ ನಿಜವಾಗ್ಲೂ ಅದು ಕೆಟ್ಟ ಗಳಿಗೆ ಆಗಿದ್ರೆ, ಸೊ ಪ್ರತಿ ಸಲ ಟೇಕಪ್ ಆದಾಗ್ಲೂ ಆಕ್ಸಿಡೆಂಟ್ ಆಗ್ಬೇಕಾಗಿತ್ತು. ಪ್ರತಿ ಸಲ ಟ್ರೈನ್ ಮೂವ್ ಮಾಡಿದಾಗ ರಾಹುಗಾಲದಲ್ಲಿ ಅದು ಆಕ್ಸಿಡೆಂಟ್ ಆಗ್ಬೇಕಾಯ್ತು. ಯಾಕಾಗಲ್ಲ? ಯಾಕೆ ರಾಹುಗಾಲ, ಗುಳಿಗೆಗಾಲದಲ್ಲಿ ಏನು ಒಂದ ಎರಡ? ಅಯ್ಯೋ ಶಿವನೇ, ಪ್ರಪಂಚದಲ್ಲಿ ಎಷ್ಟೊಂದು ಶುಭ ಸಮಾರಂಭಗಳು, ಶುಭ ಘಟನೆಗಳು, ಶುಭ ಕಾರ್ಯಗಳು ನಡೀತವೆ. ಅದೆಲ್ಲ ಸುಟ್ಟು ಭಸ್ಮ ಆಗ್ಬಿಡ್ಬೇಕು. ಯಾಕಾಗಲ್ಲ? ಅದಕ್ಕೋಸ್ಕರ ಮನುಷ್ಯನಿಗೆ ನಾನು ಹೇಳ್ತಾ ಇದ್ದೀನಿ, ಸಾಮಾನ್ಯ ಜ್ಞಾನ ಇದ್ರೆ ಸ್ವರ್ಗ ಸುಖಿಗಳಾಗಿ ಬದುಕಬಹುದು. ಪರಮಜ್ಞಾನ, ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ. ಇದು ಬೇಡದೇ ಇರೋದನ್ನೆಲ್ಲ ತಗೊಂಬಂದು ಮನೇಲಿ ತುಂಬ್ಕೊಂಡಂಗೆ. ಹೆಂಗೆ? ನೀನು ಕೇಳ್ತಾ ಇರೋ ಪ್ರಶ್ನೆ ಎಂಥ ದೊಡ್ಡ ಪ್ರಶ್ನೆ ಅಂದ್ರೆ, ನೀನು ನಿನ್ನ ಗಂಡ, ಇಬ್ರು ಮಕ್ಕಳು, ಇಬ್ಬರೋ 3 ಜನ ಮಕ್ಕಳು, ಏನೋ ಅತ್ತೆ ಮಾವ ಇದ್ರೆ ಅತ್ತೆ ಮಾವ, ಇಷ್ಟು ಜನ ಇದ್ದೀರ. ಇಷ್ಟು ಜನನ್ನ ಸಾಕೋದಕ್ಕೆ ಅತ್ತೆ ಮಾವನಿಗೆ ವಯಸ್ಸಾಗಿದೆ, ಗಂಡ ದುಡಿತವನೇ, ನೀನು ಮನೇಲಿ ದುಡಿತ್ಯ, ನೀನು ಕೆಲಸ ಮಾಡಲ್ಲ ಅಂದ್ರೆ ನೀನು ದುಡಿತ್ಯ, ಸಂಬಳ ಬರಲ್ಲ. ಗಂಡ ಪಾಪ ಏನೋ ವ್ಯವಹಾರ ಮಾಡಿ ದುಡ್ಕೊಂಬರ್ತಾನೆ. ನಿಮ್ಮನ್ ಸಾಕದೇ ಒಂದು ದೊಡ್ಡವನಿಗೆ ಜವಾಬ್ದಾರಿ. ಅದನ್ನೇ ಪೂರೈಸ್ಕೊಳ್ಳೋದಕ್ಕೆ ಪಾಪ ಉಸಿರಾಡ್ತಾನೆ, ಕೆರ್ಕತಾನೆ, ರೆಸ್ಟ್ ಸಿಗ್ದಿರ ಕೆಲಸ ಮಾಡ್ತಾವನೆ. ಅಂಥದ್ರಲ್ಲಿ ನೀನು ನಿನ್ನ ತಮ್ಮನ ಹೆಂಡ್ತಿನ ಕರ್ಕಮ್ಮ ಮನೆಗೆ, ನಿಮ್ಮಮ್ಮ, ನಿಮ್ಮ ಅತ್ತೆ ಯಾವಳನ್ನ, ಅವಳು ಚಿಕ್ಕಮ್ಮ, ಅವ್ರ ಮಗಳಿಲ್ವಂತೆ, ಅವಳನ್ನ ಕರ್ಕಮ್ಮ ಮನೆಗೆ. ಈ ರೀತಿ ಒಬ್ಬೊಬ್ಬರನ್ನೇ ಕರ್ಕಮ್ಮನ ಮನೆ ತುಂಬ ತುಂಬಿಸ್ತಾ ಇದ್ರೆ ಒಬ್ಬ ದುಡಿಯೋನು ಎಷ್ಟು ಜನಕ್ಕೆ ಊಟ ಹಾಕ್ತಾನೆ? ಹೆಂಗ್ ಊಟ ಹಾಕಕ್ ಸಾಧ್ಯ? ಏನೋ ಒಂದ್ ದಿವಸ ಬಂದ್ರು, ನೆಂಟರು ಹೋದ್ರು, ಒಂದು ವಾರ ಇದ್ರು ಹೋದ್ರು, ಓಕೆ, ಒಂದು 15 ದಿವಸ ಇದ್ರು, ಏನೋ ಫಂಕ್ಷನ್ ಹೋದ್ರು. ಅದು ಬಿಟ್ಬಿಟ್ಟು ಜೀವನ ಪರ್ಯಂತ ಅವ್ರನ್ನ ಸಾಕಕ್ಕಾಗ್ತದ? ಖಂಡಿತವಾಗ್ಲೂ ಸಾಕಕ್ಕಾಗಲ್ಲ. ನೀನು, ನಿನ್ನ ಗಂಡ, 2 ಮಕ್ಕಳು ಅಥವಾ 3 ಜನ ಮಕ್ಕಳು, ಅತ್ತೆ ಮಾವ, ಎಷ್ಟು ಸಾಕು. ಮೊದಲು ನಿಮ್ಮ ಅಂಡನ್ ನೀವು ತೊಳ್ಕೊಳ್ಳಿ. ಭಗವಂತ ಏನೋ ನಿಮ್ಗೆ ಅನುಕೂಲವಾಗಿ ಇಟ್ಟಿದ್ದಾನೆ, ಏನೋ ತಿಂಗಳಿಗೆ 1 ಲಕ್ಷ ಬಾಡಿಗೆ ಬರ್ತಾ ಇದೆ, ಹಂಗೆ ಹಿಂಗೆ ಅಂತಂದ್ರೆ ಬೇಕಾದ್ರೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಕರ್ಕೊಂಬಂದು ಸಾಕಿ. ಮನೆಗಾದ್ರೂ ಕರ್ಕೊಂಬಂದು ಸಾಕಿ, ಇಲ್ಲ ಹೊರಗಡೆ ಅವ್ರನ್ನೇ ಹೊರಗಡೆ ಆದ್ರೂ ಸಾಕಿ. ಅದೇ ರೀತಿ ಈ ರಾಶಿ ನಕ್ಷತ್ರಗಳು, ರಾಹುಗಾಲ, ಗುಳಿಗೆಗಾಲ, ಯಮಗಂಡಗಾಲ, ಪುಟಕೋಸಿ, ಅವು ಇವು ಇದೆಲ್ಲ ಖಂಡಿತವಾಗ್ಲೂ ಏನೂ ಪ್ರಯೋಜನ ಇಲ್ಲ. ನೀವು ಅನಾವಶ್ಯಕವಾಗಿ ನಿಮಗೆ ನೀವು ಊಟ ಮಾಡೋಕ್ಕಾಗ್ತಲ್ಲ, ಇನ್ನೊಬ್ರನ್ನ ತಗೊಂಬಂದು ಸಾಕದಂಗೆ. ಇದನ್ನೆಲ್ಲ ಬಿಟ್ಬಿಡ್ರಪ್ಪ. ಖಂಡಿತವಾಗ್ಲೂ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟು ದುಡಿಮೆ ಕಡೆ ಗಮನ ಕೊಡಿ, ಕೆಲಸ ಮಾಡಿ, ಸಂಪಾದನೆ ಮಾಡಿ, ಸಂಪಾದನೆಗೆ ಗಮನ ಕೊಡಿ. ರಾಹುಗಾಲ, ಗುಳಿಗೆಗಾಲ ಕಟ್ಕೊಂಡು ಏನಾಗಬೇಕು? ಕೆಟ್ಟ ಕಾಲ ಎಂಬುದಿಲ್ಲ, ರಾಹು ಗುಳಿಗೆ ಕಾಲವಿಲ್ಲ, ದಿನ ದಿನವೂ ಕ್ಷಣ ಕ್ಷಣವೂ ಶ್ರೇಷ್ಠ ಎಂದುಕೋ, ಮನಸ್ಸಿಗಂಟಿದ ಕೊಳೆಯ ತಿದ್ದಿ ತೊಳೆದುಕೋ, ಮಸಣದಲ್ಲಿ ಗಿಡವ ನೆಡು, ಬೆಳೆದು ಹಣ್ಣು ನೀಡುವುದು, ಎಲ್ಲ ಮಣ್ಣಿನಲ್ಲಿ ಹೊನ್ನು ಇದೆ ತಿಳಿದುಕೋ, ತಿಳಿಯ ಭೂಮಿ ಪುಣ್ಯ ಭೂಮಿ, ನೆಲವು ಪವಿತ್ರವು, ನೆಲವ ಗೆಲ್ಲುವ ಛಲವ ನೀನು ತಿಳಿದುಕೋ, ಮನಸ್ಸಿಗಂಟಿದ ಕೊಳೆಯ ತಿದ್ದಿ ತೊಳೆದುಕೋ. ಎಂತ ಅದ್ಭುತವಾದ ಸಾಹಿತ್ಯ, ಬಾ ಸೂಪರ್. ಆದ್ರಿಂದ ಇಲ್ಲಿ ಕೆಟ್ಟ ಕಾಲ, ಗುಳಿಗೆಗಾಲ, ಯಾವ ಕಾಲಗಳು ಇಲ್ಲ. ಎಲ್ಲ ಕಾಲವೂ ಸರ್ವಶ್ರೇಷ್ಠವಾದ ಕಾಲವೇ. ನಿನಗೆ ನಿಜವಾಗ್ಲೂ ಯಾರಾದರೂ ರಾಹುಗಾಲ, ಗುಳಿಗೆಗಾಲ, ಯಮಗಂಡಗಾಲ ಇದರಲ್ಲಿ ಯಾವುದು ಸರ್ವಶ್ರೇಷ್ಠ, ಯಾವ ಕಾಲದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಖಂಡಿತವಾಗ್ಲೂ ರಾಹುಗಾಲ, ಗುಳಿಗೆಗಾಲದ ಸಂಪೂರ್ಣದ ಮಾಹಿತಿ ಕೊಡ್ತೀನಿ. ನಿಮಗೆ ತಲೆಯಿಂದ
ಕಾಲ್ ಬೆರಳಿನ ತುದಿವರೆಗೂ ಯಾವುದು ಮುಖ್ಯ ಅಂಗಾಂಗ, ಯಾವುದು ಮುಖ್ಯ ಅಂಗಾಂಗ ಅದನ್ನು ಹೇಳಿ. ಅದು ಇಲ್ಲದೇ ಇದ್ರೆ ನಾನು ಬದುಕ್ತೀನಿ ಅಂತ ಹೇಳಿ. ಅದನ್ನು ಕೊಟ್ಬಿಡಿ ನನಗೆ, ನಾನು ನಿಮಗೆ ರಾಹುಗಾಲದ ಸಮಯವನ್ನ ಕೊಡ್ತೀನಿ. ಯಾವುದು ಮುಖ್ಯ, ಯಾವುದು ಬೇಡ ನಿಮಗೆ? ನಿಮ್ಮ ಶರೀರದಲ್ಲಿ ಯಾವ ಅಂಗಾಂಗ ಬೇಡ ನಿಮಗೆ? ಉಗುರು ಬೇಡವಾ, ಉಬ್ಬು ಬೇಡವಾ, ಕಿವಿ ಬೇಡವಾ, ಮೂಗು, ಕಣ್ಣು, ಬಾಯಿ ಬೇಡವಾ? ಯಾವುದು ಬೇಡ ಅಂತ ಹೇಳಿ ಅದನ್ನ ನಾನು ಕಿತ್ಕೊಂಡು ಆಮೇಲೆ ನಿಮಗೆ ರಾಹುಗಾಲ, ಗುಳಿಗೆಗಾಲ, ಯಮಗಂಡಗಾಲ ಎಲ್ಲವನ್ನ ಹೇಳ್ತೀನಿ.